ನಮಸ್ಕಾರ. ಪ್ರಾತಃ ಸ್ಮರಣೀಯರಾದಂಥ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರ ಕುರಿತು ಪ್ರಜಾಪ್ರಗತಿ ದಿನಪತ್ರಿಕೆಯಲ್ಲಿ ಡಾಕ್ಟರ್ ಗಂಗಾಧರ ಕೊಡ್ಲಿಯವರ ಪ್ರಕಟಿತ ಲೇಖನ ಕನಕ ಬೆಳಕಾಗಿ ಉಳಿದ ಚೇತನ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಸಾಂಸ್ಕೃತಿಕ ಯಾತ್ರೆ. ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕೇವಲ ಒಬ್ಬ ಯತಿವರ್ಯರಲ್ಲ. ಅವರು ಒಂದು ಯುಗ, ಒಂದು ಚಿಂತನ ಧಾರೆ, ಒಂದು ಸಾಂಸ್ಕೃತಿಕ ಚೇತನ. ಕಾಗಿನೆಲೆ ಗುರುಪೀಠ ತಿಂತಿಣಿ, ದೇವದುರ್ಗ ತಾಲೂಕು, ರಾಯಚೂರು ಜಿಲ್ಲೆಯ ಪೀಠಾಧ್ಯಕ್ಷರಾಗಿ ಅವರು ನಡೆದು ಬಂದ ಪಥವು ಧಾರ್ಮಿಕತೆಯ ಮಿತಿಯನ್ನು ಮೀರಿ ಸಾಮಾಜಿಕ ಸಾಂಸ್ಕೃತಿಕ ಜಾಗೃತಿಯ ಮಹಾಪ್ರವಾಹವಾಗಿ ವಿಸ್ತರಿಸಿದೆ. ಅವರ ಜೀವನ ಯಾತ್ರೆ ಹಾಲುಮತ ಸಂಸ್ಕೃತಿಯ ಪುನರ್ಜೀವನದ ಇತಿಹಾಸವೇ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಲಮರಹಳ್ಳಿ ಎಂಬ ಗ್ರಾಮದಲ್ಲಿ ಅವರ ಪೂರ್ವಾಶ್ರಮದ ಬೇರುಗಳು ನೆಲೆಸಿವೆ. ತಾಯಿ, ಇಬ್ಬರು ಸಹೋದರರು ಮತ್ತು ಒಬ್ಬ ಸಹೋದರಿಯನ್ನು ಒಳಗೊಂಡಂತಹ ಸರಳ ಕುಟುಂಬದ ಹಿನ್ನೆಲೆಯಿಂದ ಹೊರಟ ಈ ಚೇತನ ಮುಂದೆ ಲಕ್ಷಾಂತರ ಜನರ ಬದುಕಿಗೆ ದಾರಿ ತೋರಿದ ದೀಪವಾಗಿ ಬೆಳಗಿದರು. ಅವರ ಸಂಸ್ಕಾರಗಳು ಗ್ರಾಮೀಣ ನೆಲದ ವಾಸನೆಯೊಂದಿಗೆ ಬೆಳೆದಿದ್ದವು. ಅದೇ ವಾಸನೆ ಅವರು ಕಟ್ಟಿದ ಮಠ, ಆಯೋಜಿಸಿದ ಸಮ್ಮೇಳನಗಳು, ನಡೆಸಿದ ಚಿಂತನೆಗಳಲ್ಲೂ ಪ್ರತಿಫಲಿಸಿತು. ಕನಕ ಗುರುಪೀಠ ಕಲಬುರಗಿ ವಿಭಾಗದ ಅಧ್ಯಕ್ಷರಾಗಿ ಶ್ರೀಗಳು ಕಾರ್ಯನಿರ್ವಹಿಸಿದ ಅವಧಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ದಿಕ್ಕು ನೀಡಿದ ಕಾಲಘಟ್ಟವಾಗಿದೆ. ಹಾಲುಮತ ಸಾಹಿತ್ಯ, ಸಂಸ್ಕೃತಿ, ತತ್ವ ಮತ್ತು ಇತಿಹಾಸಗಳ ಕುರಿತು ಅವರಿಗೆ ಇದ್ದ ಅಪಾರ ಜ್ಞಾನ ಮತ್ತು ದೂರದರ್ಶಿತ್ವ ಅವರನ್ನು ಕಾಲಾತೀತ ಚಿಂತಕರ ಸಾಲಿಗೆ ನಿಲ್ಲಿಸುತ್ತದೆ. 2001ರಿಂದ ಆರಂಭಿಸಿ 2 ದಶಕಗಳನ್ನು ಮೀರಿ ಅವರು ಹಾಲುಮತ ಸಂಸ್ಕೃತಿ ವೈಭವ ಮತ್ತು ಹಾಲುಮತ ಸಾಹಿತ್ಯ ಸಮ್ಮೇಳನಗಳನ್ನು ನಿರಂತರವಾಗಿ ಆಯೋಜಿಸುತ್ತಾ ಸಮಾಜದ ಒಳಹೊಕ್ಕಳ ಬಳ್ಳಿಯನ್ನು ಬಲಪಡಿಸಿದರು. ವಿಶೇಷವಾಗಿ ಹಿಂದುಳಿದ ಮತ್ತು ಶೋಷಿತ ವರ್ಗಗಳ ಸಂಘಟನೆ ಹಾಗೂ ಜಾಗೃತಿಗೆ ಅವರು ನೀಡಿದ ಒತ್ತು ಅಪೂರ್ವ. ಬುಡಕಟ್ಟು ಸಂಸ್ಕೃತಿಯ ಉಳಿವಿಗಾಗಿ ಪ್ರತಿ ವರ್ಷ ಜನವರಿ 12, 13, 14ರಂದು ನಿರಂತರವಾಗಿ 30 ವರ್ಷಗಳ ಕಾಲ 3 ದಿನಗಳ ಹಾಲುಮತ ಸಂಸ್ಕೃತಿ ವೈಭವ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸುತ್ತಿರುವುದು ಸ್ವತಃ ಒಂದು ಸಾಮಾಜಿಕ ಸಾಧನೆಯಾಗಿದೆ. ಈ ಸಮ್ಮೇಳನ ಕೇವಲ ವಿಧಿವಿಧಾನಗಳಾಗಿರಲಿಲ್ಲ. ಅವು ಚಿಂತನೆಯ ಮಂಟಪಗಳು, ಪ್ರಶ್ನೆಗಳ ವೇದಿಕೆಗಳು, ಪರ್ಯಾಯ ಮಾರ್ಗಗಳನ್ನು ಹುಡುಕುವ ಸಂವಾದಗಳಾಗಿದ್ದವು. ಅನೇಕ ಸಂಶೋಧಕರು, ಚಿಂತಕರು, ಸಾಹಿತಿಗಳು, ವಿಮರ್ಶಕರು ಈ ವೇದಿಕೆಯಲ್ಲಿ ಹಾಲುಮತ ಸಂಸ್ಕೃತಿಯ ಒಳಗಿನ ಸಾರ, ತತ್ವ ಮತ್ತು ಪ್ರಚಲಿತ ಕಾಲಮಾನದೊಂದಿಗೆ ಮುಖಾಮುಖಿಯಾಗಿದ್ದರು. ಸಾಂಸ್ಕೃತಿಕ ಸ್ತಬ್ಧತೆಯನ್ನು ಮುರಿದು ಅದನ್ನು ಜೀವಂತ ಚರ್ಚೆಗೆ ತರುವಲ್ಲಿ ಶ್ರೀಗಳು ಯಶಸ್ವಿಯಾದರು. ಪರಿಹಾರ ಮಾರ್ಗಗಳ ಹುಡುಕಾಟ, ಪರ್ಯಾಯ ಚಿಂತನೆಗಳನ್ನು ರೂಪುಗೊಳಿಸುವಿಕೆ, ಈ ಎಲ್ಲಕ್ಕೂ ಅವರ ಸಮ್ಮೇಳನಗಳು ದಾರಿ ಮಾಡಿಕೊಟ್ಟವು. ಸಂಸ್ಕೃತಿಯ ಚಿಂತನೆ ಜೊತೆಗೆ ಸಾಮಾಜಿಕ ಸೇವೆಯು ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಈ ಭಾಗದ ಕಡು ಬಡ ಮಕ್ಕಳಿಗೆ ಊಟ, ವಸತಿ ಸೇರಿದ ಶಾಲೆಯನ್ನು ಪ್ರಾರಂಭಿಸುವ ಮೂಲಕ ಅವರು ನಿಜವಾದ ಅರ್ಥದಲ್ಲಿ ಜ್ಞಾನ ದೀವಿಗೆ ಆಗಿದ್ದರು. ಶಿಕ್ಷಣವೇ ಮುಕ್ತಿ ಎಂಬ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತಂದ ಅವರು ಅನೇಕ ಮಕ್ಕಳ ಬದುಕನ್ನು ಅಂಧಕಾರದಿಂದ ಬೆಳಕಿನ ಕಡೆಗೆ ತಿರುಗಿಸಿದರು. ಅನೇಕ ವರ್ಷಗಳ ಅನಾರೋಗ್ಯದ ವಿರುದ್ಧ ಹೋರಾಡುತ್ತಿದ್ದರೂ ಅದನ್ನು ಅವರು ಎಂದಿಗೂ ಹೊರಗೆ ತೋರಿಸಲಿಲ್ಲ. ಅವರ ಮುಖದ ಮೇಲಿನ ಸಣ್ಣ ಮಂದಹಾಸ, ನಗುಮೊಗದ ಚೇತನ ಒಂದು ಅಪೂರ್ವ ಮಾನವೀಯ ಗುಣ. ದುಃಖವನ್ನು ಮೌನವಾಗಿ ಹೊತ್ತು ಸಮಾಜಕ್ಕೆ ಧೈರ್ಯ ಹಂಚಿದ ಆ ನಗು ಇಂದು ನಮ್ಮೊಡನಿಲ್ಲ ಎನ್ನುವ ಸತ್ಯವೇ
ಅತ್ಯಂತ ನೋವಿನದ್ದಾಗಿದೆ. ಭಂಡಾರ ಪರಂಪರೆಯ ಅರ್ಥ, ವ್ಯಾಖ್ಯಾನ, ಸ್ವರೂಪ ಕುರಿತು ಬೆಳಕು ಚೆಲ್ಲಿದವರು ಶ್ರೀಗಳು. ಈ ಎಲ್ಲ ಚಿಂತನೆಗಳ ಫಲವಾಗಿ ಹಲವಾರು ಸಂಶೋಧನಾ ಕೃತಿಗಳು, ಸಾಹಿತ್ಯ ಕೃತಿಗಳು, ಹಾಲುಮತ ಸಾಹಿತ್ಯ ಕುರಿತ ಸಂಪಾದನಾ ಕೃತಿಗಳು ಪ್ರಕಟವಾಗಿವೆ. ಅವುಗಳು ಮುಂದಿನ ತಲೆಮಾರಿಗೆ ದಿಕ್ಕು ತೋರಿಸುವ ದೀಪಗಳಾಗಿವೆ. ಈ ಮಹಾಯಾತ್ರೆಯಲ್ಲಿ ಸಂಶೋಧಕನಾಗಿ, ಸಾಹಿತಿಯಾಗಿ, ಚಿಂತಕನಾಗಿ ಅವರ ಆಶಯಗಳು ಈಡೇರುವಲ್ಲಿ ಪಾಲ್ಗೊಳ್ಳುವ ಅವಕಾಶ ಭಗವಂತ ನನ್ನ ಪಾಲಿಗೆ ನೀಡಿದ ಭಾಗ್ಯ. ನನ್ನ PhD ಮಹಾಪ್ರಬಂಧದ ಕೃತಿ ರೇವಣಸಿದ್ಧ ಪರಂಪರೆ ಸಾಂಸ್ಕೃತಿಕ ಅಧ್ಯಯನ ಕೃತಿಯನ್ನು ಡಿಸೆಂಬರ್ 2025ರಲ್ಲಿ ಅವರು ಲೋಕಾರ್ಪಣೆ ಮಾಡಿದ ಕ್ಷಣ ನನ್ನ ಜೀವನದ ಅಮೂಲ್ಯ ಸ್ಮೃತಿಗಳಲ್ಲಿ ಒಂದಾಗಿದೆ. ಪುಸ್ತಕ ಪ್ರೇಮಿಗಳು, ಪುಸ್ತಕ ದಾಸೋಹಿಗಳು, ಸಾಂಸ್ಕೃತಿಕ ಚಿಂತಕರೂ ಆಗಿದ್ದ ಶ್ರೀಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ಳುವುದು ನನ್ನ ಸಂಶೋಧನಾ ಯಾತ್ರೆಗೆ ದೊರೆತ ಆಶೀರ್ವಾದವೇ ಆಗಿತ್ತು. ಅಂದು ಶ್ರೀಗಳು ಗುಡಿಸಲು ಕಟ್ಟಿಕೊಂಡು ಸ್ಥಾಪಿಸಿದಂತಹ ಮಠ ಇಂದು ಸಾಮಾಜಿಕ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದಿದೆ. ಅವರು ಮಿತಭಾಷಿಯಾಗಿದ್ದರು. ಅವರ ಸಾಧನೆಗಳು ಅವರ ಮಾತಾಗಿದ್ದವು. ದೀನರ, ದುರ್ಬಲರ, ಶೋಷಿತರ, ಜನಪದ ಕೃಷಿಕರ ನೋವುಗಳಿಗೆ ಕಿವಿ ಆದವರು ಅವರು. ನೇರ, ನಿಖರ, ಸ್ಪಷ್ಟ ಗುರಿ ಹೊಂದಿದ್ದ ಶ್ರೀಗಳು ಸದಾ ನಗುನಗುತ್ತಾ ನಮ್ಮ ನಡುವೆ ನಡೆದಾಡಿದರು. ಇಂದು ಅವರು ದೇಹತಃ ನಮ್ಮೊಡನಿಲ್ಲ. ಆದರೆ ಅವರು ನಿರ್ಮಿಸಿದ ಮಾರ್ಗದಲ್ಲಿ ಅವರೇ ಬೆಳಕಾಗಿ ನಿಂತಿದ್ದಾರೆ. ಆ ಕನಕ ಬೆಳಕಲ್ಲಿ ನಾವೆಲ್ಲರೂ ನಡೆಯಬೇಕಿದೆ. ಅವರ ಚಿಂತನೆಗಳನ್ನು ಮುಂದುವರಿಸುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿಯಾಗಿದೆ. ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಪ್ರಾರ್ಥಿಸುತ್ತಾ, ಅವರ ಬೆಳಕು ನಮ್ಮ ನಡೆಗೆ ದಾರಿಯಾಗಲಿ ಎಂದು ಹಾರೈಸೋಣ.